ರಾಜ್ಯ ಕಾಂಗ್ರೆಸ್ ಸರ್ಕಾರದವರು ಈಗ ಲೋಕಲ್ ಎಲೆಕ್ಷನ್ ಗಳಿಗೆ ಬ್ಯಾಲೆಟ್ ಪೇಪರ್ ಗಳ ಮೂಲಕ ಎಲೆಕ್ಷನ್ ಅನ್ನ ನಡೆಸಬೇಕು ಅಂತ ಹೇಳಿ ಈಗ ಚುನಾವಣಾ ಆಯೋಗಕ್ಕೆ ಒಂದು ಶಿಫಾರಸನ್ನ ಮಾಡಿದ್ದಾರೆ. ಈ ಬಗ್ಗೆ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ರೀತಿಯಾಗಿ ಶಿಫಾರಸ್ ಮಾಡಿರೋದ್ರಿಂದ ಬಿಜೆಪಿ ಅವರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶಾದ್ಯಂತ ಇವಿಎಂಗಳ ಬಗ್ಗೆ ಸಾಕಷ್ಟು ಆಪಾದನೆಗಳು ಅನುಮಾನಗಳಿದೆ. ಸೊ ಅಂತಹ ಸಂದರ್ಭದಲ್ಲಿ ಇವತ್ತು ಲೋಕಲ್ನಲ್ಲಿ ನಾವು ಸಹಿತ ಆಪಾದನೆ ಮಾಡಿದ್ವಿ. ಅದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ಮಾತನ್ನು ಹೇಳಿದ್ವಿ. ಹಾಗಾಗಿ ರಾಜ್ಯ ಸರ್ಕಾರದ ಪರ್ವಿನಲ್ಲಿ ಬರ್ತಕ್ಕಂಥದ್ದು ಲೋಕಲ್ ಎಲೆಕ್ಷನ್ಸ್ ಯಾವುದೇ ಇರಲಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭಾ ಮತ್ತು ಪುರಸಭೆಗಳು, ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ಪೇಪರ್ನ ಉಪಯೋಗ ಮಾಡಬೇಕಂತೇಳಿ ತೀರ್ಮಾನ ತಗೊಂಡ್ವಿ. ಆ ತೀರ್ಮಾನ ಹೋಗ್ತದೆ, ತಿದ್ದುಪಡಿಯಾಗಿ ಅದನ್ನು ಅವ್ರು ಪಾಲಿಸಲೇಬೇಕಾಗ್ತದೆ. ಇದು ಜನರಿಗೆ ಇರ್ತಕ್ಕಂಥ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಬಿ ಜೆ ಪಿ ಅವ್ರಿಗೆ ಯಾಕೆ ಭಯ ಆಗ್ತದೆ? ಅವ್ರೇನೋ ತಪ್ಪು ಮಾಡಿರ್ತಾರೆ ಇವಿಎಂಗಳ ಮುಖಾಂತರ. ಅವರು ತಮ್ಮದು ಏನು ಜನರಿಗೆ ಅನುಮಾನ ಇದೆ, ಅವ್ರ ಅನುಮಾನ ಪುಷ್ಟಿ ಕೊಟ್ಟಂಗೆ ಆಯ್ತು ಈಗ ಬಿಜೆಪಿ ಅವರು ಮಾತಾಡಿ. ನಮ್ಮ ರಾಜ್ಯದ ನಾಯಕರು ಬಹಳಷ್ಟು ತೀವ್ರ ವಿರೋಧ ಅವ್ರು ಇದೇ ಮಾಡ್ತಾರಲ್ಲ, ಅವರೆಲ್ಲ ಕುತಂತ್ರಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಮೋದಿಯವರಾಗಲಿ ಅವ್ರ ಸರ್ಕಾರ ಆಗಲಿ 2 ಬಾರಿಗೆ ರಾಷ್ಟ್ರದಲ್ಲಿ ಬಂದಿದ್ದಾರೆ ಅಂತಂದರೆ ಜನರಿಗೆ ಮೋಸ ಮಾಡಿ ಕುತಂತ್ರಗಳಿಂದ ಈ ರೀತಿಯಾದಂಥ ಪ್ರಯತ್ನಗಳು ಮಾಡಿ ಮತಗಳನ್ನು ಕಳ್ತನ ಮಾಡಿ ಇವಿಎಂಗಳನ್ನ ಉಪಯೋಗ ಮಾಡ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ನೇರವಾಗಿ ಎಂದೂ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಎಂದಾದ್ರೂ ಯಡಿಯೂರಪ್ಪ 3 ಸಾಲ 4 ಸಾಲ ಮುಖ್ಯಮಂತ್ರಿ ಆದರು. ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ 113 ಸೀಟ್ ಬಂದಿದ್ದಾರೆ. ಅವರು ಎಂದೂ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ನೇರವಾಗಿ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ ರಾಷ್ಟ್ರದಲ್ಲಿ ಇಲ್ಲಾರ್ದಂಥ ಪ್ರಯತ್ನಗಳು ಅವರು ನಮ್ಮ ಕರ್ನಾಟಕಕ್ಕೆ ಅಪವಾದ ಬರ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಿಜೆಪಿ ಅವರು ಕರ್ನಾಟಕದಲ್ಲಿ ನಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರ ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್ ರಾಯಚೂರು.